ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ ನಾನು ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಫೈನ್ ಪೌಡರ್ ಮಾಡಿಕೊಂಡ್ರೆ ಅವರಿಗೂ ತಿನ್ನೋದಕ್ಕೆ ಈಸಿ ಆಗುತ್ತೆ. ಮನಸ್ಸಿದೆ ಆಲೆ ಎದ್ಬಿಟ್ಟು ತರಲೆ ಮಾಡ್ತಾ ಇದ್ದಾಳೆ. ತರಲೆ ಸುಬ್ಬಿ ಅನ್ನ ಸೊ ಇಷ್ಟೇ ಇದ್ದರೆ ಬ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತೇನಪ್ಪ ಅಂದರೆ ನಾನು ಮತ್ತು ಪರಿ ಹಾಗೆ ಲೋಕೇಶ್ ಅವರು ಒಂದು ಟೆಂಪಲ್ ಹೋಗ್ತಿದ್ದು. ಪರಿಗೆ 9 ಮಂತ್ ಆಯ್ತಲ್ಲ, ಸೊ ಹಾಗಾಗಿ ಮುಡಿ ಕೊಡೋಣ ಅಂತ ಅಂದ್ಕೊಂಡು ಟೆಂಪಲ್ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದು. ಸೊ ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತ ನಾನು ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ, ಓಕೆನಾ? ಓಕೆ. ಎಂಡ್ವರೆಗೂ ವಿಡಿಯೋ ನೋಡಿ. ಹಾಗೆ ಇನ್ ಕೇಸ್ ಯಾರಿಗಾದ್ರೂ ನಾವು ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ ಏನಾದ್ರು ಗೆಸ್ ಮಾಡೋಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಯಾವ ಟೆಂಪಲ್ಗೆ ಹೋಗ್ತಾ ಇರ್ಬೋದು ಅಂತ ಮೆನ್ಷನ್ ಮಾಡಿ. ಮತ್ತು ಎಲ್ಲಿಗೆ ಹೋಗ್ತೀವಿ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಮತ್ತು ಅಲ್ಲಿಗೆ ಹೋಗೋದಕ್ಕೆ ಅವಳಿಗೆ ಊಟಕ್ಕೆ ಏನಾದ್ರು ರೆಡಿ ಮಾಡ್ಕೋಬೇಕಲ್ವ ಪಾಪುಗೆ. ಹಾಗೆ ನಾವು ಕರ್ಕೊಂಡು ಹೋಗೋಕ್ಕೂ ಆಗಲ್ಲ, ಮಕ್ಕಳಲ್ವಾ. ಸೊ ಬರೀ ಫೀಡಿಂಗ್ ಮಾಡಿದ್ರೆ ಅವ್ರಿಗೆ ಹೊಟ್ಟೆನೂ ತುಂಬಲ್ಲ. ಇವಾಗ 9 ಮಂತ್ ಟೈಮಲ್ಲಿ ಆಲ್ಮೋಸ್ಟ್ 6 ಮಂತಿಂದನೂ ಬರೀ ಫೀಡಿಂಗ್ ಮಾಡಿದ್ರೇ ಅವ್ರಿಗೆ ಹೊಟ್ಟೆ ತುಂಬಲ್ಲ. ಸೊ ಹಾಗಾಗಿ ಸ್ವಲ್ಪ ಏನಾದರೂ ಅವ್ರಿಗೂ ತಿನ್ನೋದಕ್ಕೆ ಏನಾದ್ರು ರೆಡಿ ಮಾಡ್ಕೋಬೇಕಲ್ವ. ಇನ್ನು ನಾನು ಗ್ಯಾಸ್ ತೊಗೋಬೋದಿತ್ತು, ಸ್ಮಾಲ್ ಗ್ಯಾಸ್ ಬರುತ್ತಲ್ಲ ಸಿಲಿಂಡ್ರ್ ಥರ ಚಿಕ್ಕದು, ಅದನ್ನು ತೊಗೋಬೋದಿತ್ತು. ಬಟ್ ಇವಾಗ ಅದು ಬುಕ್ ಮಾಡಿದರೆ ಇಷ್ಟು ಬೇಗ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ಬುಕ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಹಾಗೇನೂ ಅವಳನ್ನ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ ಅಲ್ವ. ಸೊ ಹಾಗಾಗಿ ವಿತೌಟ್ ಫೈರು ಇನ್ಸ್ಟೆಂಟಾಗಿ ಹಾಗೆ ಸ್ವಲ್ಪ ಬಿಸಿನೀರು ಹಾಕಿ ಯಾವ ಥರ ರೆಡಿ ಮಾಡ್ಕೋಬೋದು ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ ನಾನು ಯಾವ ಥರ ರೆಡಿ ಮಾಡ್ಕೊತೀನಿ ಅಂತ, ಓಕೆನಾ? ಅದಕ್ಕೆ ನಾನು ಮೊದಲಿಗೆ ಬಾದಾಮಿ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಬಾದಾಮಿ, ಹಾಗೆ ಗೋಡಂಬಿ, ಸ್ವಲ್ಪ ಅವಲಕ್ಕಿ ಮತ್ತು ಸ್ವಲ್ಪ ಮಖಾನ, ಇಷ್ಟಿದ್ರೆ ಸಾಕು. ಸ್ವಲ್ಪ ಅವ್ರ ಹೊಟ್ಟೆ ತುಂಬ ಥರ ನಾವು ರೆಡಿ ಮಾಡ್ಕೋಬೋದು. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಹಣ್ಣುಗಳನ್ನ ಇಟ್ಕೊಂಡ್ರೆ 3 ಟೈಮ್ಸ್ಗೆ ಸರಿ ಆಗುತ್ತೆ. ಅವಳು ಹಣ್ಣುಗಳೆಲ್ಲ ಚೆನ್ನಾಗಿ ತಿಂತಾಳಲ್ಲ, ಸೊ ಅದನ್ನು ಇಟ್ಕೊಂಡ್ರು ಮಕ್ಕಳು ತಿನ್ಕೋಬೋದು. ಸೊ ಇದನ್ನು ಹೇಗೆ ಅಂದರೆ ಮೊದಲಿಗೆ ಎಲ್ಲನೂ ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು, ಅಂದರೆ ಕಡಿಮೆ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಮೊದಲು ಬಾದಾಮಿನ ರೋಸ್ಟ್ ಮಾಡ್ಕೊತೀನಿ. ಅದರೊಳಗಡೆ ಇರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು, ಅಂದರೆ ಕಂಪ್ಲೀಟಾಗಿ ಡ್ರೈ ಆಗಿಬಿಡ್ಬೇಕು ಅದು. ಸೊ ಅಲ್ಲಿವರೆಗೂ ನೀಟಾಗಿ ಕಡಿಮೆ ಫ್ಲೇಮಲ್ಲಿ ಹುರ್ಕೋಬೇಕು. 10-12 ಬಾದಾಮಿ, ಇದನ್ನು ಅಷ್ಟೇ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಅವಲಕ್ಕಿ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡಿ, ಚಿಕ್ಕ ಮಕ್ಕಳಲ್ವಾ, ಸೊ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಬೆಸ್ಟು. ಇದನ್ನು ಅಷ್ಟೇ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಅದು ಕ್ರಿಸ್ಪಿಯಾಗಿ ಅಂದರೆ ಒಡೆದಾಗ ಚೆನ್ನಾಗಿ ಎಲ್ಲನೂ ಹುರ್ಕೊಂಡು ಸ್ವಲ್ಪ ಬೆಚ್ಚಗಿದ್ದಾಗಲೇ ಪೌಡ್ರ್ ಮಾಡ್ಕೋಬೇಕು. ಫೈನ್ ಪೌಡರ್ ಮಾಡಿಕೊಂಡ್ರೆ ಅವರಿಗೂ ತಿನ್ನೋದಕ್ಕೆ ಈಸಿ ಆಗುತ್ತೆ. ಇನ್ನು ಇದನ್ನು ಸಣ್ಣ ಜಾರಿಗೆ ಹಾಕ್ಬಿಟ್ಟು ನೀಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಜಾರು, ಇದನ್ನು ನಾನು ಅವಳಿಗೆ ಅಂತಲೇ ತೊಗೊಂಡ್ಬಿಟ್ಟಿದ್ದೆ, ಒಂದು ಚಿಕ್ಕದ ಮಿಕ್ಸಿನ. ಸೊ ಇದರಲ್ಲಿ ನಾನು ಅವಳಿಗೆ ಬಿಟ್ಟು ಬೇರೆ ಗ್ರೈಂಡ್ ಮಾಡೋದಿಲ್ಲ. ಸೊ ಹಾಗಾಗಿ ಅವಳಿಗೆ ಅಂತಲೇ ಎತ್ತಿಟ್ಬಿಟ್ಟಿದ್ದೀನಿ. ಫೈನಲಿ ಪರಿನ ಮಲಗಿಸ್ಬಿಟ್ಟು ಬ್ಯಾಗ್ ಪ್ಯಾಕ್ ಮಾಡೋಣ ಅಂತ ಬಂದೆ. ಅವಳಿದ್ದರೆ ಬ್ಯಾಗ್ ಪ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅವಳನ್ನ ಮಲಗಿಸ್ಬಿಟ್ಟಿದ್ದೀನಿ. ನಿಮಗೂ ತೋರಿಸ್ತೀನಿ ಬನ್ನಿ ನಾನು ಬ್ಯಾಗಲ್ಲಿ ಏನೇನು ಕ್ಯಾರಿ ಮಾಡ್ತೀನಿ ಅಂತ. ನೋಡಿ ಇವಾಗ ತಾನೇ ಮನಸ್ಸಿದೆ ಆಲೆ ಎದ್ಬಿಟ್ಟು ತರಲೆ ಮಾಡ್ತಾ ಇದ್ದಾಳೆ. ತರಲೆ ಸುಬ್ಬಿ ಕೊಡಮ್ಮ ಅಮ್ಮಗೆ, ಬರೀ ಕೊಡು. ಗುಡ್
ಇಟ್ಕೊಂಡು ಹೆಂಗೆ ಪ್ಯಾಕ್ ಮಾಡ್ತೀನೋ ಗೊತ್ತಿಲ್ಲ. ಏನು ಮಾಡೋಂಗಿಲ್ಲ, ಅವಳನ್ನ ಇಟ್ಕೊಂಡೆ ಪ್ಯಾಕ್ ಮಾಡಬೇಕು. ಓಕೆ, ಪ್ಯಾಕ್ ಮಾಡೋಣ. ಡನ್ನಾ? ಡನ್. ಯೇ ಇಲ್ಲಿ ಪ್ರೇಮಿಲ್ಲ. ಡನ್. ಡನ್ ಮಾಡಮ್ಮ. ಡನ್ ಮಾಡೋದು ಒಂದು ಸಲ. ಒಂದು ಸಲ ಇಲ್ಲ, ಲಾಸ್ಟಿಗೆ ಇಡೋಣ. ಅವಳಿಗೆ ಆಟ ಆಡೋಕೆ ಕೊಟ್ಬೇಡ. ಆಟ ಆಡವ, ಬಟ್ ಬಾಯಿಲಿಗೆ ಹಾಕ್ಕೊಬೇಡ. ಅಂದರೆ ನಾವು ಟೆಂಪಲಿಂದ ಡೈರೆಕ್ಟ್ ಲೋಕೇಶ್ವರ ಊರಿಗೆ ಹೋಗ್ತೀವಿ, ನಾವು ಪರಿ. ಸೊ ಹಾಗಾಗಿ ಅಲ್ಲಿಗೂ ಬೇಕಾಗಿರೋ ಐಟಮ್ಸ್ನು ಇಟ್ಕೊತಾ ಇದ್ದೀನಿ ಅಲ್ವಾ ಪರಿ? ಸೊ ಮೊದಲು ಅವಳಿಗೆ ಬೇಕಾಗಿರೋ ಪ್ಯಾಂಟ್ಗಳನ್ನೆಲ್ಲ ಇಟ್ಕೊಂಡ್ಬಿಡ್ತೀನಿ. ತುಂಬ ಯೂರಿನ್ ಪಾಸ್ ಮಾಡ್ತಾಳೆ, ಸೊ ಬೇಕಾಗುತ್ತೆ. ಇದೆಲ್ಲ ನಂದು ಬಟ್ಟೆ. ಸೊ ಅಂಟು ಜೊತೆ ಇಟ್ಕೊಂಡಿದ್ದೀನಿ ಅಷ್ಟೆ. ನೆಕ್ಸ್ಟು ಸ್ಯಾರಿ. ನನಗೆ ಅಲ್ಲಿ ಟ್ರೆಡಿಷ್ನಲ್ ವೇರೆ ಹಾಕ್ಕೋಬೇಕು ಪಾಪು ಮತ್ತು ಅಪ್ಪ ಅಮ್ಮ. ಸೊ ಹಾಗಾಗಿ ಟ್ರೆಡಿಷ್ನಲ್ ವೇರ್ನೇ ಇಟ್ಕೊತಾ ಇದ್ದೀನಿ. ಮತ್ತು ಇದು ಪರಿ ಮತ್ತು ಅವ್ರ ಅಪ್ಪದು. ಚಿಕ್ಕ ಮಕ್ಳದೆಲ್ಲ ಎಕ್ಸ್ಟ್ರಾ ಕ್ಲಾತ್ಸ್ ಇರಬೇಕಲ್ವ, ಸೊ ಹಾಗಾಗಿ ಒಂದು 4 ಪೇರ್ನೇ ಅವಳಿಗೆ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ, ಗಲೀಜು ಮಾಡ್ಕೋತಾರೆ ಅಂತ. ಇನ್ನು ಇದು ಫೀಡಿಂಗ್ ಕ್ಲಾತ್ಸು, ಅವಳಿಗೆ ಊಟ ತಿನ್ಸಕ್ಕೆ ಬೇಕಾಗುತ್ತೆ. ಇದು ಕ್ಲಾತ್ ಡೈಪರ್ಸು, ಸೊ ಇದನ್ನು ಯೂಸ್ ಆಗುತ್ತೆ. ಮತ್ತು 2 ಪೇರ್ ಸಾಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಅವಳಿಗೆ ವರ್ಷದಿಗೆ ಸ್ಕರ್ಚಿ ಸ್ವೆಟರ್ಸ್ 2 ಇಟ್ಕೊಂಡಿದ್ದೀನಿ, ಮತ್ತು ಅವಳಿಗೆ ತಳ್ಳಿ ಕಟ್ಟೋದಕ್ಕೆ. ಇನ್ನು ನನಗೆ ಬೇಕಾಗಿರೋ ಅಂದರೆ ಏನಿಲ್ಲ, ಸುಮ್ಮನೆ ಕ್ರೀಮು ಮತ್ತು ಲಿಪ್ ಬಾಂಬು ಮತ್ತು ಸ್ಟಿಕ್ಕರ್ ಏನು ಬೇಕೋ ಇನ್ನು ಸ್ವಲ್ಪ ಐಟಮ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಅದರೊಳಗಡೆ ಪರಿ ಕ್ರೀಮು, ಬಾಡಿ ಲೋಷನು, ರ್ಯಾಷಸ್ ಕ್ರೀಮು ಎಲ್ಲನೂ ಇದರೊಳಗಡೆ ಕ್ಯಾರಿ ಮಾಡ್ತೀನಿ. ಇದು ಕೊಡುವ. ಮತ್ತು ಫೀವರಿಗೆ ಬಂದರೆ ಇನ್ ಕೇಸ್ ಅಂತ ಸಿಟಮಲ್ ಬಂದು ಇಟ್ಕೊಂಡಿದ್ದೀನಿ. ಅವರಿಗೆ ಹೊಟ್ಟೆ ನೋವು ಬಂದಾಗ ಇದು ಡ್ರಾಪ್ಸ್ ಹಾಕೋಣ ಅಂತ ಇದು ಇಟ್ಕೊಂಡಿದ್ದೀನಿ. ನಾನು ಅವಳಿಗೆ ಗ್ರೇಪ್ ವಾಟರ್ಸ್ ಹತ್ತಿರ ಯಾವುದನ್ನೇ ಇದುವರೆಗೂ ಯೂಸ್ ಮಾಡಿಲ್ಲ, ಇದನ್ನೇ ಡಾಕ್ಟ್ರು ಸಜೆಸ್ಟ್ ಮಾಡಿರೋದು, ಸೊ ಇದನ್ನೇ ಯೂಸ್ ಮಾಡ್ತಾಯಿದ್ದೆ. ಇದೆಷ್ಟು ಥಿಂಗ್ಸ್. ಡೈಪರ್ಸ್, ಮತ್ತು ಇದು ಪರಿಗೆ ಹೊಚ್ಕೊಳ್ಳೋದಕ್ಕೆ, ಮತ್ತು ಇದು ಅವಳಿಗೆ ಸ್ನಾನ ಎಲ್ಲ ಮಾಡಿಸಿದಾಗ ಬೇಕಾಗುತ್ತೆ ಅಂತ ಒಂದು ಟವಲ್ ಇಟ್ಕೊಂಡಿದ್ದೀನಿ. ಇನ್ನು ನಮಗೆ ಒಂದು ಟವಲ್ಲು, ಹಾಗೆ ಕೂಂಬೆಲ್ಲ ಇಟ್ಕೋಬೇಕು, ಬ್ರಷಸ್ಸು, ಸೋಪ್ಸು ಮತ್ತು ಪೇಸ್ಟು ಅದೆಲ್ಲ ತೊಗೋಬೇಕು. ಸೊ ಅದೆಲ್ಲ ನಾಳೆ ತೊಗೊಂಡು ಪ್ಯಾಕ್ ಮಾಡ್ಕೋಬೇಕು. ಇನ್ನು ಇದೊಂದು ಎಕ್ಸ್ಟ್ರಾ ಬ್ಯಾಗ್ ಇಟ್ಕೊಂಡಿರ್ತೀನಿ, ಅಂದರೆ ನಾವು ಸ್ನಾನ ಎಲ್ಲ ಮಾಡಿರ್ತೀವಲ್ಲ, ಸೊ ಅದನ್ನು ಬ್ಯಾಗಿಗೆ ಹಾಕೊಬೋದು ಅಂತ. ದೊಡ್ಡ ಇಟ್ಕೊಂಡ್ರೆ ಇಟ್ಕೊಳ್ಳೋದು ಕಷ್ಟ, ಸೊ ಚಿಕ್ಕದೇ ಕ್ಯಾರಿ ಮಾಡೋದು ಬೆಸ್ಟ್. ಅದನ್ನ ಚಿಕ್ಕದಾಗಿ ಮಡಚಿ ಅದ್ರಲ್ಲಿ ಹಾಕುತ್ತೆ. ನಾವಾಗಲೇ ಪೌಡರ್ ಮಾಡಿದ್ನಲ್ಲ ಡ್ರೈ ಫ್ರೂಟ್ಸ್ದು, ಸೊ ಅದು. ಮತ್ತು ಇದು ರಾಗಿ ಹಸಿಟ್ಟು ಬ್ಯಾಡ್ರಲ್ಲಿ ಓದಕ್ಕೆ ಬೇಕಾಗುತ್ತೆ, ಹಾಗಾಗಿ. ಇನ್ನು ಒಂದು ಬೌಲು, ಹಾಗೆ ಒಂದು ಸ್ಪೂನು ಕೊಡವ. ನಮ್ಗೆ ಹಿಂಗೆ ಕೀಯಲ್ಲ, ಬೀಗಲ್ಲ, ಕೀಯಲ್ಲ ಅಂತ ಹೇಳಿ. ಇದು ನಾಳೆ ಅವಳಿಗೆ ಒದಿಸ್ಕೊಂಡು ಹೋಗೋದು, ಮತ್ತು ನಾಳೆ ಅವಳಿಗೆ ಹಾಕೋದಕ್ಕೆ ಎತ್ತಿಟ್ಬಿಟ್ಟಿದ್ದೀನಿ. ಇನ್ನು ಟ್ರೈನಲ್ಲಿ ಬಸ್ಸಲ್ಲಿ ಹೋಗಬೇಕಾದ್ರೆ ಕೆಳಗಡೆ ಹಾಸೋದಕ್ಕೆ ಬೇಕಾಗುತ್ತೆ ಅಂತ ಇನ್ನೊಂದು ಟವಲ್ ಇಟ್ಕೊಂಡಿದ್ದೆ. ಸೊ ಇಷ್ಟು ಪ್ಯಾಕ್. ಒಂದು ಬೇಬಿ ಕ್ಯಾರಿಯರ್ ಬ್ಯಾಗ್ ಒಂದಿದೆ, ಇದನ್ನು ಇದರೊಳಗಡೆ ಹಾಕಬೇಕು.
ಇನ್ನೇನಾದ್ರು ಥಿಂಗ್ಸ್ ನೆನಪಾದರೆ ಬೆಳಗ್ಗೆ ಎತ್ತಿಟ್ಕೋಬೇಕು. ಇನ್ನು ಸೇರಿಸಿದ ಒಳಗಡೆ ದೂರ್ತೀನಿ, ಒಳಗಡೆ ಹಾಕ್ಬಿಡ್ತೀನಿ. ಇನ್ನೊಂದು ಬ್ಯಾಗಿಗೆ ಇಡು ಅಂತ ಹೇಳಿದೆ ಸದ್ಯದಲ್ಲಿ. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೆ ನಾವು. ಇನ್ನೊಂದು ಬ್ಯಾಗು, ಇದು ನಮ್ಮ ಅಕ್ಕದ ಆ್ಯಕ್ಚುಲಿ. ಅವಳು ಪ್ರೆಗ್ನೆಂಟ್ ಇದ್ದಾಗ ತಗೊಂಡಿದ್ದು. ಸಿರಿ ಬೆಳವಣಿಗೆಲೆಲ್ಲ ಇದು ತುಂಬಾ ಯೂಸ್ ಆಗಿದೆ. ಇಲ್ಲಿ ಸಹ ವಾಟರ್ ಬಾಟಲ್ ಇಡ್ಬೋದು. ಇಷ್ಟು ಉದ್ದ ಜಾಗ ಇದೆ. ಅಂದರೆ ಇದೊಂದು 8 ವರ್ಷದ ಹಳೇದು ಬ್ಯಾಗು, ತುಂಬ ಚೆನ್ನಾಗಿದೆ. ಅದಕ್ಕೆ ವೈಪ್ಸ್ ಒಂದು ಇಟ್ಕೊತಾ ಇದ್ದೀನಿ, ಮತ್ತು ಒಂದು ಡೈಪರು, ಒಂದು ಕರ್ಚಿಫ್ ಒಂದು, ಎಷ್ಟು ಇಟ್ಕೊಬಿಟ್ಟು ಇನ್ನು ಮಿಕ್ಕಿದ್ದು ನಾಳೆ ಅವಳಿಗಿನ್ನ ವಾಟರ್ ಬಾಟ್ಲು ಇನ್ನು ಏನೇನೋ ಥಿಂಗ್ಸ್ ಇದ್ದಾವೆ, ಅದನ್ನೆಲ್ಲ ಇದರಲ್ಲಿ ಕ್ಯಾರಿ ಮಾಡಬೇಕು. ಮತ್ತು ಅಮ್ಮ ಈ ಟವಲ್ನ ಇದರೊಳಗಡೆ ಇಟ್ಕೊಂಡು ಇಲ್ಲಿ ಇಡ್ತಾ ಇದ್ದೀವಿ. ಇದು ನಾಳೆ ಹಾಕೋದು ಪರೀಕ್ಷೆ. ನಾಳೆ ಏನೇನು ಇರ್ತೀನಿ ಅಂತ ತೋರಿಸ್ತೀನಿ, ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಡಾಕ್ಯುಮೆಂಟ್ಸ್ನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ 3 ಜನರು ಆಧಾರ್ ಕಾರ್ಡ್ ಬೇಕು, ಮತ್ತು ಬರ್ತ್ ಸರ್ಟಿಫಿಕೇಟು ಪರಿದು. ಸೊ ಇಷ್ಟಿದ್ರೆ ಅಲೋ ಮಾಡ್ತಾರೆ ಅಂತ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀವಿ. ಸೊ ಅದಕ್ಕೆ ಇದೆಲ್ಲ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀವಿ. ನಾವು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂದರೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ತಿರುಪತಿ ಬಂದು ಲೋಕೇಶ್ ಅವ್ರ ಮನೆ ದೇವರು ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿ. ಸೊ ಹಾಗಾಗಿ 1 ಇಯರ್ ಬಿಲೋ 1 ಇಯರ್ಗೆ ಫ್ರೀ ಟಿಕೆಟ್ ಇರುತ್ತಲ್ವ, ಫ್ರೀಯಾಗಿ ದರ್ಶನ ಇರುತ್ತಲ್ವ. ಸೊ ಹಾಗಾಗಿ 2 ಆಗುತ್ತೆ, ಮಂದಿರ್ಗೂ ಹೋದಂಗೆ ಆಗುತ್ತೆ ಮತ್ತು ಇವಳಿಗೂ ಮುಡಿ ಕೊಟ್ಟಂಗೂ ಆಗುತ್ತೆ ಅಂತ ಫಸ್ಟ್ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ನಾವು ಬಂದು ಸೆಕೆಂಡ್ನೇ ಟೈಮ್ ಹೋಗ್ತಿರೋದು. ಫಸ್ಟ್ ಟೈಮ್ ಮದುವೆ ಆದಮೇಲೆ ಒಂದು ಸಲ ಹೋಗಿದ್ದು. ಸೊ ತುಂಬ ಚೆನ್ನಾಗಿದೆ ಪ್ಲೇಸಸಲ್ಲಿ. ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಹೋಗೋದಕ್ಕೆ. ಎಲ್ಲರೂ ಫುಲ್ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಇಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ರು ಈ ಲಾಸ್ಟಲ್ಲಿ ಏನಾದ್ರು ಒಂದು ಮರ್ತೇ ಹೋಗೋದು. ನೋಡ್ಬೇಕು, ನೆಕ್ಸ್ಟ್ ವೀಡಿಯೋದಲ್ಲಿ ಏನಾದ್ರು ಮರ್ತಿದ್ರೆ ಹೇಳ್ತೀನಿ ನಿಮಗೆ, ಓಕೆನಾ? ಸೊ ನೆಕ್ಸ್ಟ್ ವೀಡಿಯೋ ತಿರುಪತಿಗೆ ಹೋಗಿ ಅಲ್ಲಿ ಯಾವ ಥರ ಪ್ಲೇಸಸ್ ಇರುತ್ತೆ, ಅಂದರೆ ನಾವು ಹೇಗೆ ಅವಳಿಗೆ ಮುಡಿ ಕೊಡೋದು, ಎಲ್ಲಿಗೆ ಹೋಗಬೇಕು, ಯಾವ ಥರ ಇರುತ್ತೆ ಅನ್ನೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಇನ್ನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಹ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾರಿ ಮುಗಿಸಿದ್ದೀನಿ.